ಆತ ಮಿಸ್ಟರ್ ರಾಮ್ ಕುಮಾರ್, ಆಕೆ ಮನಮಿಚ್ಛಿದ ಮಡದೆ. ಇಬ್ಬರದ್ದು ಭಲೆ ಜೋಡಿ. ಹೊಸ ಬೆಳಕು ಹರಿಯಬೇಕಾದ ಹಾಲು ಜೇನಿನಂಥ ಸಂಸಾರದಲ್ಲಿ ವಿಧಿ ತನ್ನ ಆಟವಾಡಿತು. ರಾಜ್ ಅಭಿಮಾನಿ ಜೋಡಿಯ ಬದುಕು ದುಸ್ತರವಾಯಿತು. ಆದರೂ ಪತ್ನಿಯ ಸೇವೆಗಾಗಿ ಪತಿ ಸರ್ಕಾರಿ ಕೆಲಸ ತ್ಯಜಿಸಿದ್ರು. ಮನಸ್ಸಿದ್ದರೆ ಮಾರ್ಗ ಅಂತ ಬಾಳು ಬೆಳಗಿಸುತ್ತಿರೋ ಅಭಿಮಾನಿ ದೇವರ ಕತೆ ಇಲ್ಲಿದೆ ನೋಡಿ. ಮದುವೆಯಾಗೋ ಸಂದರ್ಭದಲ್ಲಿ ಸಾಮಾನ್ಯವಾಗಿ ರೂಪ, ಗುಣ, ಹಣ ನೋಡ್ತಾರೆ. ಆದರೆ ಈ ರಾಮ್ ಕುಮಾರ್ ಮಾತ್ರ ತಮ್ಮನ್ನ ಮದುವೆಯಾಗೋ ಹುಡುಗಿ ರಾಜ್ ಅಭಿಮಾನಿಯಾಗಿರಬೇಕು ಅಂತ ಬಯಸಿದ್ರು. ಅವರ ಕನಸು ನಿಜವಾಯಿತು. ರಾಜ್ ಸಿನಿಮಾ ನೋಡುತ್ತಾ ತಮ್ಮ ಬದುಕಿನ ಸುಂದರ ಕನಸು ಕಾಣುತ್ತಿದ್ದ ಈ ದಂಪತಿಗಳ ಜೀವನ ನಿಜಕ್ಕೂ ಹಾಲು ಜೇನಿನಂತಾಗಿತ್ತು. ಆದರೆ ಇದು ವಿಧಿಗೆ ಇಷ್ಟವಾಗ್ಲಿಲ್ವೋ ಏನೋ. ಪತ್ನಿ ಪದ್ಮಶ್ರೀ ಥೈರಾಯ್ಡ್, ಪಾಂಡಿಲೋಸಿಸ್, ಡಯಾಬಿಟಿಸ್, ಅಸ್ತಮಾ ಹೀಗೆ ಸುಮಾರು 12 ಕಾಯಿಲೆಗಳ ಗೂಡಾದ್ರು. ಒಂದು ಹಂತಕ್ಕೆ ಜೀವನವೇ ಬೇಡ ಅನ್ನುವಂಥ ಭಾವದಿಂದ ಕುಗ್ಗಿ ಹೋಗಿದ್ರು. ಇಂತಹ ಸಂದರ್ಭದಲ್ಲಿ ವಿಮುಖರಾದ ಪತ್ನಿಗೆ ಸ್ಥೈರ್ಯ ತುಂಬಿ ಮರುಜೀವ ಕೊಟ್ಟವರು ಪತಿ ರಾಮ್ ಕುಮಾರ್. ಹಾಸಿಗೆಯಿಂದ ಎದ್ದೇಳಲಾಗದ ಇವರಿಗೆ ತಲೆ ಬಾಚಿ ಹಾಲು, ಊಟದ ತುತ್ತು ಕೊಟ್ಟು ಹಾಯಾಗಿ ಮಲಗಿರು ನೀನು ರಾಣಿಯ ಹಾಗೆ ಅಂತ ಪ್ರೀತಿ ಮಾಡಿದ್ರು. ನಮ್ಮ ಯಜಮಾನರು ಡಾಕ್ಟರ್ ರಾಜ ಅಭಿಮಾನಿಯಾಗಿರೋದ್ರಿಂದ ಅವರೆಲ್ಲ ಗುಣಗಳನ್ನೂ ಅವ್ರು ಅಳವಡಿಸ್ಕೊಂಡಿರೋದ್ರಿಂದ ನನ್ನನ್ನು ತುಂಬ ಪ್ರೀತಿಯಾಗಿ ನೋಡ್ಕೋತಿದ್ದಾರೆ. ನನಗಿಷ್ಟು 12 ಪ್ರಾಬ್ಲಮ್ಸ್ ಇದೆ. ಈಗ ಲಿವರ್, ಗಾಲ್ ಬ್ಲಾಡರಲ್ಲಿ 10/8 ಸ್ಟೋನು ಇದೆ. ಬಟ್ ಅದನ್ನು ರಿಮೂವ್ ಮಾಡೋಕ್ಕಾಗಲ್ಲ ಅಂತ ಡಾಕ್ಟರ್ಸ್ 5 ಎಮಿನೆಂಟ್ ಸರ್ಜನ್ಗಳು ಹೇಳಿದ್ರು. 24 ಅವರು ನಮ್ಮ ಯಜಮಾನ್ರನ್ನೇ ನನ್ನ ಸೇವೆ ಮಾಡ್ಕೊಂಡಿದ್ದಾರೆ. ಇನ್ನು ರಾಜ್ಕುಮಾರ್ರನ್ನೇ ಆರಾಧಿಸೋ ತಮ್ಮ ಮಡದಿಗಾಗಿ ಮನೆ ತುಂಬ ರಾಜ್ ಸಿಡಿಗಳು, ರಾಜ್ಕುಮಾರ್ ಭಾವಚಿತ್ರಗಳನ್ನ ಇಟ್ಟಿದ್ದಾರೆ. ಬೇಸರವಾದಾಗೆಲ್ಲ ರಾಜ್ ಸಿನಿಮಾ ನೋಡಿ ಬದುಕಿನ ನೋವುಗಳನ್ನ ಮರೆತು ಒಟ್ಟಾಗಿ ನಕ್ಕು ಬಿಡ್ತಾರೆ. ಅಷ್ಟೇ ಅಲ್ಲ, ಪತ್ನಿಯ ಕಷ್ಟ ತಾಳಲಾರದೆ ಪತಿ ರಾಮ್ ಕುಮಾರ್ ತನ್ನ ಸರ್ಕಾರಿ ಕೆಲಸಕ್ಕೂ ರಾಜೀನಾಮೆ ನೀಡಿ ಪತ್ನಿಯ ಸೇವೆ ಮಾಡಲಾರಂಭಿಸಿದ್ರು. ನೋಡುಗರಿಗೆ ಅಯ್ಯೋ ಅನಿಸಿದ್ರು. ಸಂಸಾರ ಮಾತ್ರ ಈಗಲೂ ಹಾಲು ಜೇನಿನಂತಿದೆ. ಒಂದ್ಸಲ ರಾಜ್ಕುಮಾರ್ ಅವರು ನನಗೆ ಹೇಳಿದರು, ಯಾವುದೇ ವ್ಯಕ್ತಿ ಬದುಕಿರುವಾಗ ಅವನ್ನ ಪ್ರೀತಿಸಬೇಕು, ಗೌರವಿಸಬೇಕು, ಸಂತೋಷ ಕೊಡಬೇಕು, ಅದೇ ಜೀವನ ಸಾರ್ಥಕತೆ ಅಂತ ಹೇಳಿದರು. ಪಾಪ ಚೆನ್ನಾಗಿದ್ದು ಹುಡುಗಿ ಆರೋಗ್ಯ ತಪ್ಪೋಯ್ತು. ನಮ್ಮಿಬ್ಬರಿಗೆ ಹಾಲು ಜೇನು ಅಂತ ಒಂದು ಚಿತ್ರ ಬಂದಿತ್ತು. ಅದು ಮಾನಸಿಕವಾಗಿ ನಮ್ಮನ್ನು ಬೆಸೆದ ಚಿತ್ರ. ಈ ರೀತಿ ಅನಾರೋಗ್ಯ ಪೀಡಿತಲಾದಾಗ ಹೆಂಡತಿಗೆ ಸೇವೆ ಮಾಡೋಣ, ಅವ್ರು ಶುಶ್ರೂಷೆ ಮಾಡೋಣ. ರಾಜ್ಕುಮಾರ್ ನನಗೆ ಹೇಳಿಕೊಟ್ಟಿರೋ ಮಾತು ಬಹುಶಃ ನಡೆಸ್ಕೊಡೋಕ್ಕೆ ದೇವರು ನನಗೊಂದು ಅವಕಾಶ ಕೊಟ್ಟಿರ್ಬೋದು ಅಂತ ನಾನು ತೀರ್ಮಾನ ಮಾಡಿಕೊಂಡು ಸುಮಾರು 27 ವರ್ಷದಿಂದ ಅವ್ರ ಸೇವೆ ಮಾಡ್ತಾಯಿದ್ದೀನಿ. ಇವತ್ತು ಸಿನಿಮಾ ನೋಡಿ ನಾಳೆ ಮರೆತು ಬಿಡೋ ಜನ ಇದ್ದಾರೆ. ಆದರೆ ರಾಜ್ ಸಿನಿಮಾ ನೋಡಿ ಬದುಕಿಡಿ ಅವರ ಆದರ್ಶಗಳನ್ನ ಅಳವಡಿಸಿಕೊಂಡ ಈ ದಂಪತಿಗೆ ಬಿಗ್ ಹ್ಯಾಟ್ಸ್ ಆಫ್. ಕೆಲವೊಮ್ಮೆ ಜೀವನ ಅದೆಷ್ಟೋ ಕಷ್ಟ ಅನಿಸ್ಬಿಡುತ್ತೆ ಅಲ್ವಾ. ಆದರೆ ರಾಜ್ಕುಮಾರ್ ಸಿನಿಮಾದಿಂದ ಇನ್ಸ್ಪೈರ್ ಆದಂತಹ ಈ ಒಂದು ರಾಮ್ ಕುಮಾರ್ ಫ್ಯಾಮಿಲಿ ಫುಲ್ ಡಿಫ್ರೆಂಟ್ ಆಗಿದೆ. ಜೀವನದಲ್ಲಿ ಅದೆಷ್ಟೋ ನೋವುಗಳನ್ನ ಇಟ್ಕೊಂಡು ಖುಷಿಯಾಗಿ ನಗ್ತಲೇ ಇರುವಂತಹ ಇವರು ಒಬ್ಬರು ಎಲ್ಲರಿಗೂ ಮಾರ್ಗದರ್ಶಿ. ಕ್ಯಾಮರಾ ಪರ್ಸನ್ ಕೃಷ್ಣ ಕುಲಕರ್ಣಿ ಜೊತೆ ಮಮತಾ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.